ಈ ಸಮಯದಲ್ಲಿ ಹೇಗೆ ಇಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಏಕೆಂದ್ರೆ ನೋಡ್ರಿ, ಬೆಳಗಿನ ಜಾವ ಹೇಗೆ ಅಜಾನ್ ಆಗುತ್ತದೆ, ಅಜಾನ್ ಆಗಿದ ನಂತರ ಯಾರಾದ್ರೆ ನಮಾಜ್ಗೆ ಬರ್ಬೇಕಂದ್ರೆ ಸುಸ್ತಿ. ಬೆಳಗಿನ ಸಾಯಂಕಾಲ ನಾನು ಕೆಲಸ ಮಾಡಿ ಬಂದಿದ್ದೀನಿ, ನಿದ್ದೆ ಮಾಡಾಕ್ತೀನಿ, ಈಗ ನಾನು ನಿದ್ದೆಯಿಂದ ಹೆಚ್ಚಾಗಿದ್ರೆ ಮತ್ತು ನಾನು ನಿದ್ದೆ ಕೇಳ್ತೈತಿ, ಸುಸ್ತಾಗ್ತೈತಿ, ಮನುಷ್ಯನಿಗೆ ಎದ್ದೇಳಿ ಬರಕ್ ಆಗೋದಿಲ್ಲ. ಮತ್ತು ಮಗ್ರಿಬ್ ನಮಾಜ್ ಅದೇ ಕೆಲಸ ಹೊಳ್ಳಿ ಬರುತ್ತಾನೆ ವ್ಯಕ್ತಿ. ಬಂದಿದ ತಕ್ಷಣ ಅಜಾನ್ ಆಗುತ್ತದೆ, ಈಗ ನಾನು ಕೆಲಸ ಬಂದಿದ್ದೇನೆ ಮತ್ತು ನಾನು ಎಲ್ಲಿ ಹೋಗ್ಬೇಕು, ಯಾಕೆ ಇವತ್ತು ಬೇಸರ ಆಗುತ್ತಿದೆ, ಬೇಜಾರ್ ಆಗುತ್ತಿದೆ, ನಾನು ಬೇಡ ನಾಳೆ ಹೋಗೋಣಂತ ಈ ನಮಾಜ್ಗೆ ಸುಸ್ತಿ ಮಾಡ್ತಾರೆ. ಮತ್ತೆ ಇಶಾ ನಮಾಜು ಊಟ ಆಗಿದ ನಂತರ ಮಲಗೋದು ಸಮಯ ಇಲ್ಲ, ಈ ಟೈಮ್ ಆಗಿದೆ, ನಿದ್ದೆ ಬಾಳ ಬರಾಕುತ್ತೆ, ಮಲ್ಕೊಂಡ್ ಬಿಡು, ಈ ರೀತಿ ಸುಸ್ತಿ ಮಾಡ್ತಾರಂತೂ ಜನರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇದು 3 ಸಮಯದ ನಮಾಜ್ನಲ್ಲಿ ಇಂತಹದ್ದು ಪ್ರತಿಫಲ, ಇಂತಹದ್ದು ಪುಣ್ಯ ಆಗಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನೀವು ನಮಾಜ್ ಎಷ್ಟು ಸಮಯ ಕಳೆದು ನೀವು ನಮಾಜ್ಗೆ ಬರ್ತೀರಾ, ಇಂತಹ ಪುಣ್ಯವನ್ನು ನೀವು ಪಡ್ಕೊಂತೀರಾ. ಎಷ್ಟು ನೀವು ನಮಾಜ್ನ ದೂರ ಆಗ್ತೀರಾ, ಮಸಜೀದ್ನ ದೂರ ಆಗ್ತೀರಾ, ಅಷ್ಟು ನೀವು ಬೆಳಕಿನ ದೂರ ಆಗ್ತೀರಾ. ಪ್ರೀತಿಯ ಸಹೋದರರೇ, ಒಂದು ಹದೀಸ್ ಮುಬಾರಕನಲ್ಲಿ ಬಂದಿದೆ, ಯಾರಾದ್ರೆ ಬೆಳಗಿನ ನಮಾಜ್ ಮಾಡಿದ್ರೆ ಮತ್ತು ಇಶಾ ನಮಾಜ್ ಅನ್ನು ಮಾಡಿದ್ರೆ, ಯಾರಾದ್ರೆ ವ್ಯಕ್ತಿ ಇಶಾ ನಮಾಜ್ ಮಾಡಿದಾನ ಅಂದರೆ ಆ ವ್ಯಕ್ತಿ ಅರ್ಧ ರಾತ್ರಿ ನಮಾಜ್ ಮಾಡಿದಷ್ಟು ಪುಣ್ಯ ಪಡ್ಕೊಳಕ್ ಹೊಂದಿದ್ದಾನೆ. ಎಷ್ಟು? ಅರ್ಧ ರಾತ್ರಿ ನಮಾಜ್ ಮಾಡಿದಷ್ಟು ಪುಣ್ಯ ಪಡ್ಕೊಳಕ್ ಹೊಂದಿದ್ದಾನೆ. ಅದೇ ಏನಾದ್ರೆ ವ್ಯಕ್ತಿ ಬೆಳಗಿನ ನಮಾಜ್ ಅನ್ನು ಮಾಡಿದ್ರೆ ಇಡೀ ರಾತ್ರಿ ನಮಾಜ್ ಮಾಡಿದಷ್ಟು ಪುಣ್ಯ ಅವನಿಗೆ ಸಿಗಾಕ್ ಹೊಂದಿದೆ ಆ ವ್ಯಕ್ತಿಗೆ. ಇಡೀ ರಾತ್ರಿ, ಇವತ್ತು ನಾವು ಇಡೀ ರಾತ್ರಿ ನಿಂತು ನಮಾಜ್ ಮಾಡೋದಕ್ಕೆ ಇವತ್ತು ನಮ್ಮ ಕಡೆ ಶಕ್ತಿ ಇಲ್ಲ, ಆದ್ರೆ ಬೆಳಗಿನ 4 ರಕಾತ್ ನೀವು ನಮಾಜ್ ಮಾಡ್ರಿ, ಇಡೀ ರಾತ್ರಿ ನಮಾಜ್ ಮಾಡಿದಷ್ಟು ನಿಮ್ಗೆ ಪುಣ್ಯ ಸಿಗಾಕ್ ಹೊಂದಿದೆ. ಇಡೀ ರಾತ್ರಿ ನಮಾಜ್ ಮಾಡಿಸ್ ಪುಣ್ಯ ಸಿಗುತ್ತೆ. ಯಾವಾಗಿದ್ದು ಬೆಳಗಿನ ಮತ್ತು ಇಶಾ ನಮಾಜ್ ಮಾಡಿದ ನಂತರ. ಪ್ರೀತಿಯ